ಅಡುಗೆ ಕಲಿಬೇಕಮ್ಮ ಎಂದ ಅತ್ತೆ, ಸೂಸೈಡ್ ಮಾಡಿಕೊಂಡ ಸೊಸೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಸೊಸೆಗೆ ಅತ್ತೆ ಒಬ್ರು ಏನು ಹೇಳಿದರೆ, ಸ್ವಲ್ಪ ಅಡುಗೆ ಕಲಿಬೇಕಮ್ಮ. ಅದಕ್ಕೋಸ್ಕರ ಸೊಸೆ ಆ ಮನನೊಂದು ಆತ್ಮಹತ್ಯೆನ ಮಾಡ್ಕೊಂಡ. ಮಾಡ್ಬೇಕಪ್ಪ, ಏನು ಹೆಣ್ಮಕ್ಳು ಮಾಡ್ಬೇಕಲ್ವಾ, ಮತ್ತೆ ಅಷ್ಟಕ್ಕೆ ಸೂಸೈಡ್ ಮಾಡ್ಕೊಳ್ಳೋದ? ಇಲ್ಲಿ ಅತ್ತೆದು ತಪ್ಪ ಸೊಸೆದು ತಪ್ಪ ಅಂತ ಹುಡುಕಾಡೋಕ್ಕೆ ಹೋದ್ರೆ ಎರಡೂ ಕೂಡ ತಪ್ಪಾಗತ್ತೆ. ಇಂದಿನ ದಿನಮಾನಗಳಲ್ಲಿ ಬಹುತೇಕ ಯುವ ಜನತೆ ದುಡುಕಿನ ನಿರ್ಧಾರಗಳನ್ನೇ ತೆಗೆದುಕೊಳ್ಳುವುದು ಹೆಚ್ಚು. ಜೀವನದಲ್ಲಿ ಏನೂ ಕೂಡ ಅನುಭವ ಇರೋದಿಲ್ಲ. ಯಾರಾದರೂ ಸಣ್ಣ ಪುಟ್ಟ ಏನಾದರೂ ಬುದ್ಧಿಮಾತನ್ನು ಹೇಳಿದರೂ ಕೂಡ ಆತ್ಮಹತ್ಯೆಯೊಂದು ಅವರಿಗೆ ಪರಿಹಾರ ಆಗಿಬಿಟ್ಟಿದೆ. ತಮ್ಮ ಪ್ರಾಣವನ್ನು ತಾವು ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಘಟನೆ ನಡೆದಿದೆ. ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೇರಸಂದ್ರ ಎನ್ನುವಂತಹ ಗ್ರಾಮದಲ್ಲಿ ಆಗಷ್ಟೇ ಮದುವೆಯಾಗಿ ಸೊಸೆ ಒಬ್ಬಳು ಅತ್ತೆ ಮನೆಗೆ ಬಂದಿರ್ತಾಳೆ. ಸಾಮಾನ್ಯವಾಗಿ ಎಲ್ಲ ಅತ್ತೆ ಮನೆಗಳಲ್ಲಿ ಸೊಸೆ ಬಂದು ಸ್ವಲ್ಪ ದಿನ ಆದ ನಂತರ ಏನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರೀತಿಯಿಂದ ನೋಡ್ಕೋತಾರೆ. ಇಲ್ಲಮ್ಮ ನಾನು ಮಾಡ್ತೀನಿ ಬಿಡು ಹಾಗೆ ಹೇಳ್ತಾರೆ. ಹೋಗ್ತಾ ಹೋಗ್ತಾ ಅದೇ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವಳು ಆ ಮನೆಗೆ ಅತಿಥಿ ಅಲ್ಲ, ಅವಳು ಆ ಮನೆಯ ಸೊಸೆ. ಮುಂದೆ ಆ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸುವವಳು. ಹಾಗಾಗಿ ಸೊಸೆಗೆ ಅತ್ತೆ ಒಬ್ರು ಏನು ಹೇಳಿದರೆ, ಸ್ವಲ್ಪ ಅಡುಗೆ ಕಲಿಬೇಕಮ್ಮ, ಕೆಲಸ ಮಾಡಬೇಕಮ್ಮ, ಮನೆ ಕೆಲಸ ನನಗೂ ಕೂಡ ಹೆಲ್ಪ್ ಆಗತ್ತೆ ಅಂತ ಹೇಳಿ ಏನೋ ಬುದ್ಧಿ ಮಾತನ್ನು ಹೇಳಿದ್ರಂತೆ. ಅದಕ್ಕೋಸ್ಕರ ಸೊಸೆ ಆ ಮನನೊಂದು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾಳೆ. ಇದು ಸಿಕ್ಕಿರುವಂತಹ ಮಾಹಿತಿ. ಅಂದರೆ ಅಡುಗೆ ಕಲಿ ಅಂದಿದ್ದಷ್ಟೇ ಇಲ್ಲಿ ಆತ್ಮಹತ್ಯೆಗೆ ಕಾರಣ ಆಗಿದೆ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಬಿಂಬಿಸ್ತಾ ಇದ್ದಾರೆ. ಇಂದಿನ ಕಥೆಗಳು ಏನಿದೆಯೋ ಏನೋ ಅದರ ವಿಚಾರಗಳು ಗೊತ್ತಿಲ್ಲ. ಆದರೆ ಇಲ್ಲಿ ಅತ್ತೆದು ತಪ್ಪ ಸೊಸೆದು ತಪ್ಪ ಅಂತ ವಿಚಾರ ಮಾಡೋಕೆ ಹೋದರೆ ಎರಡೂ ಕಡೆಯೂ ಕೂಡ ತಪ್ಪಿದೆ. ಬಹುತೇಕ ಅತ್ತೆಂದರು ಅಧಿಕಾರವನ್ನು ಚಲಾಯಿಸುವಂಥವ್ರು ಇರ್ತಾರೆ ಅಂತೇಳಿ ನಾವು ಕೇಳ್ತೇವೆ. ಹಾಗಂತ ಎಲ್ಲ ಅತ್ತೆಯರು ಕೂಡ ಹಾಗಿರೋದಿಲ್ಲ. ಆ ವಯಸ್ಸು, ಸೊಸೆಗೆ ವಯಸ್ಸು ಎಷ್ಟು ಅಂತ ಹೇಳಿದ್ರೆ ಕೇವಲ 18 ವರ್ಷ ಅಷ್ಟೇ. ಆಗಷ್ಟೇ ಅವಳು ಮೇಜರ್ ಆಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ದಾಳೆ. ಅವಳ ಹೆಸರು ಶ್ರುತಿ ಅಂತ ಹೇಳಿ. ಶ್ರುತಿಗೆ 18 ವರ್ಷ ಅಷ್ಟೇ. ಕಾನೂನಿನ ಪ್ರಕಾರ ಮದುವೆ ಆಗಬೇಕು ಅಂತ ಹೇಳಿದ್ರೆ 18 ವರ್ಷ ಮಾಡಿದ್ದಾರೆ, ಓಕೆ. ಹಾಗಂತ ಹೇಳಿ 18 ವರ್ಷ ತುಂಬಿದ ತಕ್ಷಣ ಅವಳು ಮೇಜರ್ ಆಗಿ ಎಲ್ಲ ಕೆಲಸವನ್ನು ಕಲಿತು ಅನುಭವ ಆಗಿ ಬರ್ತಾಳೆ ಅಂದ್ಕೊಳ್ಳೋದು ತಪ್ಪು. ಯಾಕಂತ ಹೇಳಿದರೆ 18 ವರ್ಷ ಅನ್ನೋದು, ಅದೇ ನಮ್ಮ ಹುಡುಗರಿಗೆ ವಿಚಾರ ಮಾಡಿದರೆ 18 ವರ್ಷ ಅನ್ನೋದು ಇನ್ನೂ ಹುಡುಗಾಟಿಕೆ ವಯಸ್ಸು, ಜಸ್ಟ್ PUC ಅಷ್ಟೇ ಇರ್ತೇವೆ. ಅದೇ PUC ಏಜಲ್ಲಿ ಹೆಣ್ಮಕ್ಳು ಮದುವೆ ಆಗಿ ಬರ್ತಾರೆ ಅಂತ ಹೇಳಿದರೆ ಅವರಿಗೇನು ಎಲ್ಲ ಕಲಿತು ಬಂದಿರ್ತಾರಾ? ಅವ್ರದ್ದು ಕೂಡ ಚಿಕ್ಕ ವಯಸ್ಸಲ್ವಾ, ಚಿಕ್ಕ ಮನಸ್ಸಲ್ವಾ. ಸ್ವಲ್ಪ ಹೇಳುವ ರೀತಿಯನ್ನು ಸೂಕ್ಷ್ಮವಾಗಿ ಹೇಳಬೇಕು, ಪ್ರೀತಿಯಿಂದ ಹೇಳಬೇಕು. ಸ್ವಲ್ಪ ಗದರೋದು ಆ ಥರ ಈ ಥರ ಮಾಡಿದರೆ, ಒಂದು ತನ್ನ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲವನ್ನೂ ಬಿಟ್ಟು ಅವಳು ಅತ್ತೆಯ ಮನೆಗೆ ಬಂದಿರ್ತಾಳೆ, ಅತ್ತೆಯ ಮನೆಯವ್ರನ್ನ ನಂಬ್ಕೊಂಡು ಬಂದಿರ್ತಾಳೆ ಅಂತ ಹೇಳುವಾಗ ಅವಳಿಗೆ ಅದು ಹೊರ ಜಗತ್ತು. ಇನ್ ಕೇಸ್ ಅವ್ರ ಮನೆಯಲ್ಲಿ ಅವಳಿಗೆ ಅಡುಗೆ ಕಲಿಸಿರೋದಿಲ್ಲ, ಕೆಲಸವನ್ನು ಕಲಿಸಿರೋದಿಲ್ಲ, ಮುದ್ದಿನಿಂದಾಗಿ ಸಾಕಿರ್ತಾರೆ. ಹಾಗಾಗಿ ಏಕಾಏಕಿ ಎಲ್ಲವನ್ನು ಮಾಡಬೇಕು ಅಂತ ಹೇಳಿದರೆ ಅದು ಕೂಡ ತಪ್ಪಾಗತ್ತೆ. ಇನ್ನೂ ಕೆಲವರು ವಾದ ಏನು ಮಾಡ್ತಾರೆ ಗೊತ್ತಾ, ಈ ವಿಚಾರವನ್ನು ಹೇಳುವಾಗ, ಇಲ್ಲ ಸೊಸೆಗೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಡುಗೆ ಕಲಿಬೇಕು ಅಂತ ಹೇಳಿದಾಗಂದ್ರೆ, ಮಾಡಬೇಕಪ್ಪ, ಏನು ಹೆಣ್ಮಕ್ಳು ಮಾಡಬೇಕಲ್ವ, ಮತ್ತೆ ಅಷ್ಟಕ್ಕೆ ಸೂಸೈಡ್ ಮಾಡ್ಕೊಳ್ಳೋದ, ಎಲ್ಲ ಕೆಲಸ ಮಾಡಬೇಕು, ಹಿಂದಿನವರೆಲ್ಲ ಮಾಡ್ತಿರ್ಲಿಲ್ವಾ, ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಿತ್ತು, ಹಿಂದಿನವರೆಲ್ಲ ಮನೆ ಜವಾಬ್ದಾರಿನ ಹೊರ್ತಿದ್ರು ಅಂತೇಳಿ. ಆ ವಿಚಾರವೇ ಬೇರೆ, ಆಗಿನ ಕಾಲದ ಹೆಣ್ಮಕ್ಳ ವಿಚಾರವೇ ಬೇರೆ. ಯಾಕಂತ ಹೇಳಿದರೆ ಆಗ ಮೊದಲಿಂದ ಕಲಿಸ್ತಾ ಇದ್ರು ಎಲ್ಲವನ್ನು. ಮನೆಯಲ್ಲಿ ಹುಟ್ಟಿದಾಗಿಂದ ಹೆಣ್ಮಕ್ಳು ಏನು ಕೆಲಸ ಮಾಡಬೇಕು ಎಲ್ಲ ಕಲಿಸ್ತಾ ಇದ್ರು. ಅಷ್ಟೊಂದು ಸಾಕ್ಷರತೆಯನ್ನು ಕಲಿಸ್ತಿರಲಿಲ್ಲ. ಶಾಲೆಗಳನ್ನು ಅರ್ಧದಲ್ಲಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಆದ ತಕ್ಷಣವೇ ಬಿಡಿಸ್ತಾ ಇದ್ರು. ಹಾಗಾಗಿ ಅವರಿಗೆಲ್ಲ ಜೀವನಾನುಭವ, ಕೆಲಸಗಳ ಅನುಭವ ಬಂದು ಬಿಡ್ತಿತ್ತು. ಬಟ್ ಇಲ್ಲಿ ವಿಚಾರ ಈಗಿನ ಮಹಿಳೆಯರು ಅಥವಾ ಈಗಿನ ಹುಡುಗಿಯರ ವಿಚಾರದಲ್ಲಿ ಕೂಡ ಅದೇ ರೀತಿ ಆಗಬೇಕಂದ್ರೆ ತಪ್ಪು. ಯಾಕಂತ ಹೇಳಿದ್ರೆ ಇವತ್ತು ಎಜುಕೇಷನ್ ಮಾಡ್ತಾರೆ, ಸ್ವಲ್ಪ ಮನೆಯಲ್ಲಿ ಮುದ್ದಿನಿಂದ ಸಾಕಿರ್ತಾರೆ. ಹಾಗಾಗಿ ಇಲ್ಲಿ ಆ ಶ್ರುತಿ ಅನ್ನುವ ಏನು ಸೊಸೆ 18 ವರ್ಷದ ಹುಡುಗಿ ಇದ್ದಾಳೆ, ಇವತ್ತು ಅವಳು ತನ್ನ ಜೀವವನ್ನು ಕಳ್ಕೊಂಡಿದ್ದಾಳೆ. ಇಲ್ಲಿ ಅತ್ತೆದು ತಪ್ಪ ಸೊಸೆದು ತಪ್ಪ ಅಂತ ಹುಡುಕಾಡೋಕ್ಕೆ ಹೋದರೆ ಎರಡೂ ಕೂಡ ತಪ್ಪಾಗುತ್ತೆ, ಎರಡೂ ಕೂಡ ಸರಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವಳು ಅದನ್ನು ಕಷ್ಟವನ್ನು ತಡ್ಕೊಳ್ಳಾರದೆ ಹೇಳ್ಬೋದಿತ್ತು. ತನ್ನ ತವ್ರ ಮನೇಲಿ ಹೇಳಿದರೆ ವಿಷಯ ಅಂತ್ಯ ಆಗ್ತಿತ್ತು, ಯಾರಾದರೂ ಸಂಧಾನ ಮಾಡ್ತಿದ್ರು ಅನ್ನೋ ಗೊತ್ತಿಲ್ಲ. ಇಂಥ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬಾರ್ದು. ಅಥವಾ ಇನ್ನೊಂದು ವಿಚಾರ ಏನಾದರೂ ಇನ್ನೊಂದು ವಿಷಯಕ್ಕೆ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು ಅದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಷಯ ಅಡುಗೆ ಕಲಿ ಅಂದಿದ್ದಕ್ಕೆ ಮಾತ್ರ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಲ್ಪಡ್ತಾ ಇದ್ದಾರೆ. ಹಾಗಾಗಿ ಅತ್ತೆ ಆಗಿರ್ಬೋದು ಸೊಸೆ ಆಗಿರ್ಬೋದು, ಒಂದು ಮನೆಗೆ ಅವಳು ಮದುವೆ ಆಗಿ ಬಂದಾಗ ಅವಳನ್ನೂ ಕೂಡ ಮನೆಯ ಮಗಳಂತೆ ನೋಡಿ, ಅವಳು ಕೂಡ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಒಂದು ಮಗು ಅಂತ ನೋಡಿ ಸ್ವಲ್ಪ ಸೂಕ್ಷ್ಮವಾಗಿರಿ. ಇವು ಯಾವ ಕೂಡ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಪ್ರೀತಿಯಿಂದ ಗೆಲ್ಲಬೇಕಾಗುತ್ತೆ. ಸೊಸೆಂದರು ಕೂಡ ಇಲ್ಲಿ ನಿರ್ಧಾರಗಳನ್ನು, ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತಪ್ಪು. ಯಾಕಂತ ಹೇಳಿದ್ರೆ ನಿಮ್ಮ ಪ್ರಾಣ ಜೊತೆಗೆ ಅವರ ಮಾನ ಎಲ್ಲ ಕೂಡ ಇಲ್ಲಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ. ತಾಳ್ಮೆ ಇದ್ದಾಗ ಮಾತ್ರ ಎಲ್ಲ ಕೂಡ ಸಾಧ್ಯ ಆಗತ್ತೆ.
ಇದು ಜಸ್ಟ್ ಒಂದು ಮಾಹಿತಿಯನ್ನು ಹೇಳುವ ಪ್ರಯತ್ನ ನಮ್ದಾಗಿತ್ತು. ಮತ್ತು 18 ವರ್ಷ ಅಂತ ಹೇಳಿದ ತಕ್ಷಣ ಮದುವೆ ಮಾಡಿ ಕೊಟ್ಟು ಬಿಡೋದು ಕೂಡ ತಪ್ಪು. ಸ್ವಲ್ಪ ಹೋಗಲಿ, ಇನ್ನೂ ಅಷ್ಟು ಎಜುಕೇಷನ್ ಕಲೀಲಿ, ಒಂದು 22, 23, 25 ಇದ್ದೇ ಇರುತ್ತೆ. ಆ ವಯಸ್ಸಿಗೆ ಮದುವೆ ಮಾಡುವ ಹಂತಕ್ಕೆ, ಅಥವಾ ಆಗ ಸ್ವಲ್ಪ ಏನಾದರೂ ಅನುಭವವನ್ನು ಕಲ್ಕೊಂಡಿರ್ತಾರೆ, ಕೆಲಸವನ್ನು ಕಲ್ಕೊಂಡಿರ್ತಾರೆ, ಆ ನಂತರದಲ್ಲಿ ಮಾಡಿದರೆ ಏನೂ ತಪ್ಪಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾರೆ ರನ್ ಟಿವಿ. ಇದು ಸಾಮಾಜಿಕ ಚಿಲ್ಮೆ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳಿಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.